ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೋವಿಂದರಾಯ ಎಂ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್. ನಾನು ಇವತ್ತು ಮಕ್ಕಳ ಮಾರಿಯರ ಮಳಿರಾಜ ಅನ್ನುವಂತಹ ಜನಪದ ಕಾವ್ಯವನ್ನು ಕುರಿತ ಹಾಗೆ ನಿಮ್ಮೊಂದಿಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕಾವ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಜನವಾಣಿ ಬೇರು ಕವಿವಾಣಿ ಹೂವು ಅನ್ನುವಂತಹ ಶ್ರೀವಾಣಿಯ ಮಾತು ಏನಿದೆ, ಶ್ರೀಯವರ ಮಾತು, ಅದಕ್ಕೆ ಪೂರಕವಾಗಿ ಜನಪದ ಅಂದ್ರೇನು, ಜಾನಪದ ಅಂದ್ರೇನು, ಜನಪದ ಅನ್ನುವಂಥದ್ದು ಹುಟ್ಟಿದ್ದು ಎಲ್ಲಿಂದ ಅನ್ನುವಂಥ ಒಂದೆರಡು ವಿಷಯಗಳನ್ನು ಕುರಿತ ಹಾಗೆ ಈ ತರಗತಿನಲ್ಲಿ ಜನಪದ ಕಾವ್ಯದ ಅರ್ಥ ಮತ್ತು ಸ್ವರೂಪದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಜೀವನಾನುಭವದ ಸ್ಪಷ್ಟ ಅಭಿವ್ಯಕ್ತಿಯನ್ನು ನೆಲಮೂಲ ಸಂಸ್ಕೃತಿಯ ಮಣ್ಣಿನ ಮಕ್ಕಳಾಗಿದ್ದುಕೊಂಡು ಬೆವರನ್ನೇ ಬದುಕನ್ನಾಗಿಸಿಕೊಂಡು ಬದುಕ್ತಾ ಇದ್ದಂತಹ ನಮ್ಮ ಜನಪದರಲ್ಲಿ ನಾವು ತುಂಬ ಸೊಗಸಾಗಿ ನಾವು ಕಾಣ್ತೇವೆ. ಅವರು ಕಂಡಿದ್ದು, ಉಂಡಿದ್ದು, ಅನುಭವಿಸಿದ್ದು, ಹಾಡಿದ್ದು ಎಲ್ಲವನ್ನು ಕೂಡ ನಾವು ಆ ಕಾವ್ಯದಲ್ಲಿ ಕಾಣ್ತೇವೆ. ಇದು ಮೌಖಿಕ ಪರಂಪರೆಯಿಂದ ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆ, ಏನು ತಲೆಮಾರಿನಿಂದ ತಲೆಮಾರಿಗೆ ಅಂತ ನಾವು ಕರಿತೀವಲ್ಲ, ಈ ಥರದಲ್ಲಿ ಬಂದಂಥದ್ದು. ಕವಿರಾಜ ಮಾರ್ಗಕಾರ ಹೇಳೋ ಹಾಗೆ ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳಿ ನಮ್ಮ ಕನ್ನಡ ನಾಡಿನ ಜನಪದರನ್ನು ಕುರಿತಾಗೆ ತುಂಬ ಪ್ರಶಂಸೆಯ ಮಾತುಗಳನ್ನು ಕವಿರಾಜ ಮಾರ್ಗಕಾರ ಈ ಮಾತನ್ನು ಹೇಳಿದ್ದಾರೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಜೀವನದ ಅನುಭವದ ಸ್ಪಷ್ಟ ಅಭಿವ್ಯಕ್ತಿಯನ್ನು ನಗರದ ನಾಜೂಕಿಗಿಂತಲೂ ಕೂಡ ಹಳ್ಳಿಯ ನಿರಕ್ಷರ ಕುಕ್ಷಿಗಳಲ್ಲಿ ನಾವು ಇವತ್ತು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಪಟ್ಟಣದ ನಾಗರಿಕ ಜೀವನದಿಂದ ಬಹುದೂರವಾಗಿ ಹಳ್ಳಿಗಳಲ್ಲಿ ಮಣ್ಣಿನ ಮಕ್ಕಳಾಗಿದ್ದುಕೊಂಡು ದುಡಿಮೆಯನ್ನೇ ಜೀವನ ಮಂತ್ರವಾಗಿಟ್ಟುಕೊಂಡು ದುಡಿತಾನೆ ಜೀವನದ ವಿವಿಧ ಅನುಭವಗಳಿಗೆ ಹಾಡಿನ ರೂಪವನ್ನು ಕೊಟ್ಟದ್ದು ನಮ್ಮ ಜನಪದರು ಅಂದರೆ ತಪ್ಪಾಗಲಾರದು. ನೈತಿಕ ಮೌಲ್ಯ ಇರ್ಬೋದು, ಬದುಕಿನ ಪ್ರೀತಿ ಇರ್ಬೋದು, ಮಾನವೀಯ ಸಂಬಂಧಗಳಿರ್ಬೋದು, ಇವೆಲ್ಲವುಗಳಿಗೂ ಕೂಡ ಒಂದು ಸ್ಪಷ್ಟತೆಯನ್ನು ಕೊಟ್ಟಂಥವರು ಜನಪದರು. ಓದು ಬರಹ ಗೊತ್ತಿರೋಂಥವ್ರಲ್ಲ ಅವರು. ನಿರಕ್ಷರ ಕುಕ್ಷಿಗಳಾದರೂ ಕೂಡ ಅವರನ್ನು ಅವಿದ್ಯಾವಂತರು ಅಂತೇಳಿ ನಾವು ತಳ್ಳುವಂಗಿಲ್ಲ. ಅವರು ತುಂಬ ವಿದ್ಯಾವಂತರು. ಬದುಕನ್ನು ಎಷ್ಟು ಮಟ್ಟಿಗೆ ಪ್ರೀತಿಸಿದ್ರು ಅಂದರೆ, ಬದುಕಲ್ಲಿ ಎದುರಾಗ್ತಕ್ಕಂಥ ಎಲ್ಲವನ್ನೂ ಕೂಡ ತುಂಬ ಧೈರ್ಯದಿಂದ ಎದುರಿಸ್ತಕ್ಕಂಥ ಚಾಕಚಕ್ಯತೆ ಮತ್ತು ಆ ಥರದ ವಿದ್ವತ್ತು ಪೂರ್ವಜರಿಂದ ಬಂದಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅವರೇನು ಜೀವನದಲ್ಲಿ ಕಾಣ್ತಾರೆ, ಕಂಡದ್ದು, ಉಂಡಿದ್ದು, ದುಡಿದಿದ್ದು, ಹಾಡಿದ್ದು, ಜನರು ಹೀಗೆ ಬದುಕಿದ್ರು ಅಂತ ಹೇಳಿದ್ರೆ ಅದೇ ಒಂದು ರೀತಿಯ ನಂದನವನವಾಗುತ್ತೆ. ಇವತ್ತೇನು ನಾವು ವಿಜ್ಞಾನ ತಂತ್ರಜ್ಞಾನದ ನಾಗಾಲೋಟದಲ್ಲಿ ಇವತ್ತು ಜಗತ್ತು ದಾಪಗಾಲಾಗ್ತಾ ಇದೆ, ಎಲ್ಲೋ ಒಂದು ಕಡೆ ನೈತಿಕತೆ ಮೌಲ್ಯಗಳು ಕುಸಿತಾ ಇದ್ದಾವೆ ಅಂತ ನಾವು ಇವತ್ತು ಏನೇ ಹೇಳ್ತಾ ಇದ್ದೀವಿ. ಜಾನಪದ ಸಾಹಿತ್ಯಕ್ಕೆ ನಾವು ಒಂದು ಸಾರಿ ಹೋದ್ರೆ ಖಂಡಿತವಾಗಿಯೂ ಕೂಡ ಅದಕ್ಕೆಲ್ಲ ಸ್ಪಷ್ಟವಾದಂಥ ಉತ್ತರ ಸಿಗತ್ತೆ ಅಂತ ಹೇಳಿ ನಾನು ಭಾವಿಸಿರುವಂಥವನು. ಹಾಗಾಗಿ ಈ ಜನಪದ ಗೀತೆಗಳನ್ನು ಹಾಡದಂಥವ್ರು ಅನಕ್ಷರಸ್ಥರು. ಹಾಗಾಗಿ ಈ ಅನಕ್ಷರಸ್ಥ ಆಡ್ದ ಕಾವ್ಯವನ್ನು ರಚಿಸಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟಂಥವ್ರಲ್ಲ, ಯಾವುದೋ ಪಂಡಿತರ ಸಂಸ್ಥೆಗೆ ಹೋಗಿ ಕಲಿತಂಥವ್ರಲ್ಲ. ಅವರೇ ಸ್ಪಷ್ಟವಾಗಿ ಹೇಳ್ತಾರೆ, ಹಲಗೆಯ ಪಿಡಿದಿಲ್ಲ, ಬಳಪದಿ ಬರೆದಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ ಕೇಳಿರವ್ವ, ಲೆಕ್ಕಣಿಕೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಓದು ಬರಹ ಬರದೇ ಇರತಕ್ಕಂಥ ನಿರಕ್ಷರ ಕುಕ್ಷಿಗಳಾದರೂ ಕೂಡ, ಯಾವ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡದೇ ಇದ್ರೂ ಕೂಡ ಅವರ ಜೀವನದ ಅನುಭವಗಳಿಗೆ ಮುಖ ಕೊಟ್ಟು ಬಂದಂಥ ಎಲ್ಲ ಸಮಸ್ಯೆಗಳನ್ನು ಎದುರುಗೊಂಡು ಆ ಬದುಕಲ್ಲಿ ಏನೆಲ್ಲ ಕಾಣ್ತಾರಲ್ಲ ಅದನ್ನು ನಾವು ಜನಪದ ಅಂತ ಹೇಳಿ ನಾವು ಕಾಣ್ತೇವೆ. ಹಾಗಾದರೆ ನಿಮ್ಗೆ ಯಾರು ಕಲಿಸಿದ್ರು ಅಂತ ಹೇಳಿದ್ರೆ, ಅವರೊಂದು ಸಂಬಂಧವನ್ನು, ಒಂದು ಪರಂಪರೆಯ ಇದನ್ನು ಕೊಡ್ತಾರೆ ಅವರು. ಕುಟ್ಟು ಬೀಸುವ ಪದವ ಯಾವಾಕಿ ಕಲಿಸ್ಯಾಳ, ಕುಟ್ಟು ಬೀಸುವ ಪದನ ಎಷ್ಟು ಚೆನ್ನಾಗಿ ಆಡ್ತೀಯಲ್ಲ, ಇಡೀ ರಾತ್ರಿ ಎಲ್ಲ ಆಡ್ತೀಯಲ್ಲ, ಬೆಳಿಗ್ಗೆ ಎಲ್ಲ ಆಡ್ತೀಯಲ್ಲ, ತಲೆನಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ಆಡ್ತೀಯಲ್ಲ ಅಂತ ಯಾರಾದರೂ ಕೇಳಿದಾಗ ಅವ್ರು ಸ್ಪಷ್ಟವಾದ ಉತ್ತರ ಕೊಡ್ತಾರೆ. ಕುಟ್ಟು ಬೀಸುವ ಪದವ ಯಾವಾಕಿ ಕಲಿಸ್ಯಾಳ, ಕೃಷ್ಣನ ತಂಗಿ ಸುಭದ್ರೆ ಕಲಿಸ್ಯಾಳ, ಕೃಷ್ಣನ ಮೇಲಿನ ಪದಗಳ ಅಂತಾಳೆ. ಅಂದರೆ ಕೃಷ್ಣನ ಮೇಲಿನ ಪದಗಳನ್ನು ದ್ರೌಪದಿ ಕಲ್ಸಕ್ಕೆ ಸಾಧ್ಯನಾ? ಕೃಷ್ಣನ್ ತಂಗಿ ಅಂದರೆ ಒಂದು ಪೌರಾಣಿಕ ಪರಂಪರೆಯ ಹಿನ್ನೆಲೆಯನ್ನು ಒಬ್ಬ ಜನಪದ ಹೆಣ್ಣು ಮಗಳು ಕೊಡ್ತಾಳೆ. ಹಾದಿಲಿ ಹೋಗೋರೆ ಹಾಡೆಂದು ನಿಲ್ಲಬೇಡಿ, ಹಾಡಲ್ಲ ನನ್ನ ಒಡಲುರಿ ದೇವರೇ, ಬೆವರಲ್ಲ ನನ್ನ ಕಣ್ಣೀರು ಅಂತ ಹೇಳಿ ಸ್ಪಷ್ಟವಾದಂಥ ಉತ್ತರವನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಹೆಸರು ಫೋಕ್ಲೋರ್. ಈ ಹೆಸರನ್ನು ಸೃಷ್ಟಿಸಿದವನು ಥಾಮ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿ. 1846ರಲ್ಲಿ ಅವನು ದಿ ಅಥೇನಿಯಂ ಅನ್ನುವಂಥ ಸಾಹಿತ್ಯ ಕಲೆಗಳನ್ನು ಕುರಿತು ಪತ್ರಿಕೆಗೆ ಬರೆದಂಥ ಒಂದು ಕಾಗದದಲ್ಲಿ ಈ ಹೆಸರನ್ನು ಅವನು ಸೂಚಿಸ್ತಾ, ಅಂಬ್ರೋಸ್ ಮೆರ್ತಾನ್ ಅನ್ನುವಂಥ ಅನ್ಯ ನಾಮವನ್ನು ಬಳಸಿ ಥಾಮ್ಸ್ ಅನ್ನುವಂಥವನು 1846 ಆಗಸ್ಟ್ 12ರಂದು ಬರೆದಂತಹ ಈ ಕಾಗದ ಅದೇ ತಿಂಗಳ 26ರ ದಿ ಅಥೇನಿಯಂ ಅನ್ನುವಂಥ ಪತ್ರಿಕೆಯ 982ನೆಯ ಸಂಚಿಕೆಯಲ್ಲಿ ಪ್ರಕಟ ಆಗತ್ತೆ. ಫೋಕ್ಲೋರ್ ಅನ್ನುವಂಥ ಪದ ಆವತ್ತಿನಿಂದ ಒಂದೇ ಸಮ ಇವತ್ತಿನ ತನಕನೂ ಕೂಡ ಬಳಕೆಗೆ ಬಂದಿದೆ. ಇವತ್ತೆಷ್ಟರ ಮಟ್ಟಿಗೆ ಲೋಕಮಾನ್ಯತೆ ಪಡೆದಿದೆ ಅಂತಂದರೆ, ಜಾನಪದ ವಿಶ್ವವಿದ್ಯಾಲಯ ಆಗೋಷ್ಟರ ಮಟ್ಟಿಗೆ
ಜೀಶಂಪ ಅಂತವರನ್ನ, ಎಚ್.ಎಲ್. ನಾಗೇಗೌಡರಂತವರನ್ನ ನೆನಪು ಮಾಡಿಕೊಂಡು ಒಂದು ವಿಶ್ವವಿದ್ಯಾಲಯದ ಎತ್ತರಕ್ಕೆ ಇವತ್ತು ಜಾನಪದದ ಅಧ್ಯಯನದ ಶಿಸ್ತುಗಳು, ಮೌಖಿಕ ಪರಂಪರೆಯ ಆ ಸತ್ವವನ್ನ ಅಧ್ಯಯನ ಮಾಡುವಷ್ಟು ಮಟ್ಟಿಗೆ ಇವತ್ತು ಅದು ಬೆಳೆದಿದೆ. ಅನೇಕ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದು ಸ್ವೀಕೃತ ಆಗಿದೆ. ಇದು ಶಾಸ್ತ್ರೀಯ ಅಧ್ಯಯನ ವಿಷಯ ಆಗಿರೋದ್ರಿಂದ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತುಂಬಾ ಇದನ್ನ ಬಳಸ್ತಾ ಇರುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ. ಫೋಕ್ ಅನ್ನೋದಕ್ಕೆ ಜನಪದವನ್ನ ತಜ್ಞರು ಇಟ್ಕೊಂಡಿರೋದ್ರಿಂದ ಜಾನಪದವನ್ನ ಫೋಕ್ಲೋರ್ ಅನ್ನುವಂಥ ಅರ್ಥದಲ್ಲಿ ಉಪಯೋಗಿಸಬಹುದು ಅನ್ನುವಂಥ ಮಾತನ್ನ ಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಹಾಮ ನಾಯಕ ಅವರು ಜಾನಪದ ಸ್ವರೂಪ ಅನ್ನುವಂಥ ಕೃತಿನಲ್ಲಿ ಅವರು ಪ್ರಕಟ ಮಾಡ್ತಾರೆ. ಒಟ್ಟಾರೆ ಜನಪದವನ್ನ ಕುರಿತದ್ದು ಜಾನಪದ. ಜಾನಪದ ಎಲ್ಲ ಜನಪದದ ಸಮೂಹವನ್ನು ಕೂಡ ಒಳಗೊಂಡಿರುವಂಥದ್ದು. ಜನಪದ ಸಾಹಿತ್ಯ ಅನ್ನುವಂಥದ್ದು ಜಾನಪದ ಚಕ್ರದ ಒಂದು ಪುಟಿ. ನಾವು ಎತ್ತಿನ ಗಾಡಿಯಲ್ಲಿ ಈ ಕಟ್ಟಿಗೆ ಗಾಡಿಯ ಚಕ್ರವನ್ನು ನೀವು ನೋಡಿದ್ರೆ ಅದನ್ನು ಒಟ್ಟಾರೆಯಾಗಿ ಜಾನಪದ ಅಂದ್ಕೊಂಡ್ರೆ ಅದರ ಒಂದು ಭಾಗವನ್ನ ಪುಟಿ ಅಂತ ಕರಿತೀವಿ, ಜನಪದ ಅಂತ ಕರಿತೀವಿ. ನಾವು ಅದಕ್ಕೆ ಜಾನಪದವನ್ನ ತುಂಬಾ ಅರ್ಥ ಗೊತ್ತಿಲ್ಲದಾಗೇನೆ ನಾವು ಬಳಸ್ತೀವಿ. ಜಾನಪದ ಅಂತಂದ್ರೆ ಅದು ವಿಶಾಲವಾದದ್ದು, ಎಲ್ಲವನ್ನು ಒಳಗೊಂಡಿದ್ದು. ಜನಪದ ಗೀತೆ, ಜನಪದ ಕಥೆ, ಜನಪದ ಲಾವಣಿ, ಜನಪದ ಐತಿಹ್ಯ, ಜನಪದ ಒಗಟು, ಜನಪದ ಒಡಪು, ಜನಪದ ಮಹಾಕಾವ್ಯ, ಈ ತರದಲ್ಲಿ ಅದರ ಪ್ರಕಾರಗಳನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಹಾಗಾಗಿ ಈ ಕಲೆ ಇರ್ಬೋದು, ನೃತ್ಯ ಇರ್ಬೋದು, ವೈದ್ಯ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಸಂಗೀತ ಇರ್ಬೋದು, ಇವು ಆ ಜಾನಪದದ ಪುಟಿಗಳು. ಅದು ಜನಪದ ಅಂತೇಳಿ ಈ ಹಲವು ಪುಟಿಗಳು ಸೇರಿ ತಾನೇ ಒಂದು ಚಕ್ರ ಆಗೋದು. ಹಾಗಾಗಿ ಜನಪದ ಸಾಹಿತ್ಯ ಅನ್ನುವಂಥದ್ದು ವಾಗ್ಮಯ ರೂಪದ ಒಂದು ಜಾನಪದ ಆಗಿ ಅಲ್ಲಿ ನಮಗೆ ಕಾಣ. ವಿದ್ಯಾರ್ಥಿಗಳೇ, ಅಕ್ಷರ ಸಂಸ್ಕೃತಿಯ ಮೂಲಕ ಅರಿವನ್ನ ಬಿತ್ತಿದವರು ನಮ್ಮ ಜನಪದರು. ಈ ಜನಪದ ಕಾವ್ಯದಲ್ಲಿ ಚಂದವಿದೆ, ಕವಿತೆಯ ಸಹಜ ಸುಂದರ ಗತಿ ಇದೆ, ಜೀವನಾನುಭವದ ಸತ್ಯ ಇದೆ, ಕಿರಿದರಲ್ಲಿಯೇ ಹಿರಿಯದಾದ ಸ್ಪಷ್ಟ ಹಾಗೂ ನಿರ್ದಿಷ್ಟವಾದ ಅರ್ಥವನ್ನ ಮಿಡಿಯಬಲ್ಲಂತ ಒಂದು ಹಿಡಿತ ಇದೆ. ಆದ್ದರಿಂದನೇ ನಾನೀಗಾಗಲೇ ಹೇಳಿದಂಗೆ ಇಂಥ ಕಾವ್ಯ ನಿರ್ಮಾಪಕರನ್ನ ಕುರಿತ ಹಾಗೆ ಕವಿರಾಜ ಮಾರ್ಗಕಾರ ನಾಡವರ್ಗಳ್ ಚೆದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳಿ ಹೊಗಳಿದ್ದಾನೆ. ಅಂದ್ರೆ ಕವಿತ್ವದ ಮೂಲವನ್ನ ಆದಿ ಚರಿತ್ರೆಯನ್ನ ಪರಿಶೋಧಿಸ್ತಕ್ಕಂಥವ್ರು ಹೇಳೋದೇನಪ್ಪ ಅಂತಂದ್ರೆ, ಮೊದಲು ಹುಟ್ಟಿರುವಂಥದ್ದು ಜನವಾಣಿ, ಅದು ಬೆಳೆದು ಪರಿಷ್ಕೃತವಾಗಿ ವೃದ್ಧಿಯಾಗಿರುವಂಥದ್ದು ಕವಿವಾಣಿ. ಆದ್ದರಿಂದನೇ BM ಶ್ರೀ ಅವರ ಪ್ರಕಾರ ಜನವಾಣಿ ಬೇರು, ಕವಿವಾಣಿ ಹೂವು. ಇಂತಹ ಹಾಡುಗಳನ್ನ ಯಾರೋ ಒಬ್ಬ ತಾನೊಬ್ಬ ಕವಿ ಎನ್ನುವಂತ ಹೆಗ್ಗಳಿಕೆಯಿಂದಾಗ್ಲಿ, ನಾನು ಜನಗಳ ಮಧ್ಯೆ ಒಂದು ಪ್ರಶಂಸೆಯನ್ನ ತಗೋಬೇಕು ಅಂತಾಗ್ಲಿ ಹಾಡುವಂಥದ್ದಲ್ಲ. ಆ ಜನರ ನಡುವೆ ಜನರ ಭಾವವನ್ನ ಹಾಡಿ ಹಾಗೆ ದೇಶದಲ್ಲೆಲ್ಲ ಹಬ್ಬಿಕೊಂಡು ತಲೆಯಿಂದ ತಲೆಗೆ ನಡೆದು ಬರ್ತಾ ಪುಸ್ತಕಕ್ಕೆ ಹೇರದೆ ಬಾಯಿ ಪಾಠದಲ್ಲಿಯೇ ಕಾಲಕ್ಕೆ ತಕ್ಕಂತೆ ಮಾತುಗಳು, ಭಾಷೆಯೂ ಕೂಡ ಸರಿ ಹೋಗ್ತಾ ಛಂದಸ್ಸು ಮಾತ್ರ ರಾಗದಲ್ಲಿ ಉಳಿದಂತಹ ಈ ಹಾಡುಗಳು ಇವತ್ತು ಸಾಹಿತ್ಯವಾಗಿ ಬದುಕಿ ಬಂದಿರುವಂಥವು. ಇವತ್ತು ತ್ರಿಪದಿಗಳಲ್ಲಿ ನಾವಿಂಥದ್ದು ಇಲ್ಲ ಅಂತ ಹೇಳಂಗೇ ಇಲ್ಲ. ಮನುಷ್ಯ ಬದುಕಿನ ಮನುಷ್ಯ ಸಂಬಂಧಗಳನ್ನು ಒಳಗೊಂಡ ಹಾಗೆ ಇವತ್ತು ನಾವು ಜಗತ್ತನ್ನ ಹೇಗೆ ಎದುರಿಸಬೇಕು ಅನ್ನುವಂಥ ಎಲ್ಲವನ್ನು ಕೂಡ ಅಲ್ಲಿ ಒಳಗೊಂಡಿದೆ. ತಂದೆ ತಾಯಿ ಬಗ್ಗೆ ಹೇಳ್ತಾರೆ, ತಾಯಿ ಇದ್ದರೆ ಭೋಗ, ತಂದೆ ಇದ್ದರೆ ಭೋಗ, ನೀರಿದ್ರೆ ಬಾಳೆ ಗೊನೆ ಭೋಗ ಹಡೆದವ್ವ, ನೀನಿದ್ರೆ ನಮಗೆ ಐಭೋಗ ಅನ್ನುವಂಥ ತಂದೆ ತಾಯಿಯ ಬಗೆಗಿನ ಮಾತುಗಳಿದ್ದಾವಲ್ಲ. ಯಾರಿದ್ದರೇನು ನನ್ನ ತಾಯಿಯವ್ವನ ಓಲ್ಯಾರು, ಸಾವಿರ ಕೊಳ್ಳಿ ಒಲೆಯಾಗ ಉರಿದಾರು, ಜ್ಯೋತಿ ನಿನ್ಯಾರು ಓಲ್ಯಾರು ಅಂತ ಹೇಳುವಂಥ ತಾಯಿಗೆ ಕೊಡುವಂತಹ ಪೂಜನೀಯ ಸ್ಥಾನವನ್ನು ನಾವು ಜನಪದರಲ್ಲಿ ಕಾಣ್ತೇವೆ. ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ. ಮಕ್ಕಳಿಗೆ ತೊಟ್ಲನ್ನು ತೊಗಬೇಕಾದಾಗ, ಹಾಲನ್ನು ಉಣಿಸ್ಬೇಕಾದಾಗ ಎಷ್ಟರ ಮಟ್ಟಿಗೆ ಒಬ್ಬ ಗರತಿ ಆ ತಾಯಿ ಆ ಮಗನಿಗೆ ಒಂದು ಸಂಸ್ಕಾರವನ್ನು ಬೆಳೆಸ್ತಾಳೆ, ನೈತಿಕತೆಯನ್ನು ಬೋಧಿಸ್ತಾಳೆ, ಮೌಲ್ಯಗಳನ್ನು ಬಿತ್ತುತ್ತಾಳೆ ಆರಂಭದಲ್ಲಿ ಅಂತಾಗ. ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಮಕ್ಕಳು ಚಿಕ್ಕವರು ಆ ಬಾಲ್ಯದ ಸಂದರ್ಭದಲ್ಲಿ ಕಲಿತಂಥದ್ದು ಅವರು 100 ವರ್ಷ ಆಗೋ ತನಕ ಕೂಡ ಅದನ್ನು ಕಲ್ತ್ಕೊಂಡಿರ್ತಾರೆ. ಆಚಾರಕ್ಕರ ಸಾಗು, ಎಷ್ಟು ಅದ್ಭುತವಾದಂಥ ಮಾತು. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹೇಳ್ಕೊಡ್ತಾಳೆ. ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಹೇಗೆಲ್ಲ ಬದುಕಬೇಕು, ಹೇಗೆಲ್ಲ ಬಂದಂಥ ಸಮಸ್ಯೆಗಳನ್ನು ಎದುರುಗೊಟ್ಟು ನಿಲ್ಲಬೇಕು ಅನ್ನುವಂಥ ಎಲ್ಲವೂ ಕೂಡ ಇದೆ. ಇಲ್ಲಿ ಹಾಸ್ಯ ಇದೆ, ತಂದೆ ತಾಯಿಯ ಮೇಲಿನ ಪ್ರೀತಿ ಇದೆ, ಅಣ್ಣ ತಮ್ಮಂದಿರ ಬಗೆಗಿನ ಬಾಂಧವ್ಯ ಇದೆ, ಅಕ್ಕ ತಂಗಿರನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದಿದೆ, ಕೃಷಿಯನ್ನೇ ನಂಬ್ಕೊಂಡು ಬಂದಿರತಕ್ಕಂಥ ಜನಪದರು ಮಳೆಯನ್ನು ಹೇಗೆ ಕಂಡಿದ್ದಾರೆ ಅನ್ನುವಂಥದ್ರ ವಿವರಣೆ ಇದೆ. ಒಟ್ಟಾರೆ ನಮ್ಮ ಜೀವನದ ಎದುರುಗಡೆ ಬರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಅವರಲ್ಲಿ ಸ್ಪಷ್ಟವಾದಂಥ ಉತ್ತರವನ್ನು ನಾವು ಕಾಣ್ತಾ ಹೋಗ್ತೇವೆ. ಅವ್ರಿಗೊಂದು ಸ್ಪಷ್ಟವಾದಂಥ ಅರಿವಿದೆ. ಸ್ನೇಹಿತರೆ, ಮರ್ತ್ಯಕ್ಕ ಬಂದೀವಿ ಕರ್ತವ್ಯ ಮಾಡಾಕ, ಮರ್ತು ಕುಂತಿಯಾಕ, ತುರ್ತು ಮಾಡಣ್ಣ ನಿನ್ನ ಕೆಲಸವ, ಮೃತ್ಯು ಒಯ್ದೀತು. ಈ ಎಚ್ಚರದ ಪ್ರಜ್ಞೆ ಇದೆಯಲ್ಲ, ಈ ಜಾಗೃತ ಪ್ರಜ್ಞೆ ಇದೆಯಲ್ಲ, ಈ ಅರಿವಿದೆಯಲ್ಲ, ಇದು ಜನಪದರ ಸಾಹಿತ್ಯವನ್ನು ತುಂಬ ಎತ್ತರಕ್ಕೆ ತಂದು ನಿಲ್ಲಿಸುವಂಥದ್ದು. ಮಂದಿ ಮಕ್ಕಳೊಳಗ
ಚಂದಾಗೊಂದಿರಬೇಕಾ ಅಂತ ಹೇಳೋದಿದೆಯಲ್ಲ, ನಾವೆಲ್ಲರೂ ಕೂಡ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅನ್ನುವಂಥ ಡಿ.ವಿ. ಜಿಯವರ ಮಾತೇನಿದೆ, ಎಲ್ಲರ ಜೊತೆ ಇದ್ದಾಗ ಮಾತ್ರ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ಜನಪದ ಸಾಹಿತ್ಯ ಇಂಥದ್ದಿಲ್ಲ ಅಂತ ಹೇಳಲಿಕ್ಕೆ ಬರದೇ ಇಲ್ಲ. ನಂಬಿಕೆ ಬಹಳ ಮುಖ್ಯವಾಗಿ ಜನಪದರ ಮೂಲ ದ್ರವ್ಯ ಆಗಿರುವಂಥದ್ದು. ತಮ್ಮ ಬದುಕಿನಲ್ಲಿ ಪ್ರಕೃತಿಯನ್ನೇ ನಂಬ್ಕೊಂಡು ಬಂದಿರತಕ್ಕಂಥವರು ಮಳೆಗಾಗಿ ಪ್ರಾರ್ಥಿಸ್ತಕ್ಕಂಥದ್ದನ್ನು ಏನು ಮಕ್ಕಳ ಮಾರಿಯರ ಮಳಿರಾಜ ಅನ್ನುವಂಥ ಜನಪದ ಕಾವ್ಯದಲ್ಲಿ ಅವರು ತುಂಬ ಸೊಗಸಾಗಿ ಅವರು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಸಾಹಿತ್ಯ ಇಲ್ಲದೆ ಇರತಕ್ಕಂಥ ಜೀವನ ಇಲ್ಲ. ಜೀವನದ ತಿರುಳಿನಲ್ಲಿ ಕೀಳು ಮೇಲು ಅಂತ ಇಲ್ಲ. ಯಾಕೆಂದರೆ ಅಲ್ಲಿ ಪ್ರತಿಯೊಂದು ಜಾನಪದದಲ್ಲಿ ವಿಶೇಷ ಅಂತಂದರೆ ಅಶ್ಲೀಲ ಅನ್ನೋದಕ್ಕೆ ಅವಕಾಶನೇ ಇಲ್ಲ, ಇದು ಮೈಲಿಗೆ ಅನ್ನೋದಕ್ಕೆ ಅವಕಾಶನೇ ಇಲ್ಲ, ಅವರು ಇವರು ಅನ್ನುವಂತಹ ಮೇಲು ಕೀಳು ಅನ್ನುವಂಥ ತರಾತಮ ಭಾವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೀಳು ಮೇಲು ಅಂತ ಇಲ್ಲ. ಎಲ್ಲ ಜೀವನವೂ ಕೂಡ ಒಂದು ಅದ್ಭುತವಾದಂತಹ ಒಂದು ರಸಾಯನ. ಅದನ್ನು ಉಣದೇ ಇದ್ದಂಥವ್ರಿಲ್ಲ. ಶಬ್ದ ಮಾತ್ರ ಎಲ್ಲ ಕಾವ್ಯ, ಜೀವ ಮಾತ್ರ ಎಲ್ಲ ಕವಿ ಅಂತ ಹೇಳಿ ಒಬ್ಬ ಜ್ಞಾನಿ ಹೇಳ್ತಾನೆ. ಜೀವನನೇ ಒಂದು ಕಾವ್ಯ, ಒಂದು ನಾಟಕ ಅನ್ನುವಂಥ ಅನುಭವ ಇಲ್ಲದೆ ಸಂಸಾರವನ್ನ ಅಸಾರವತ್ತಾಗಿ ಕಾಣತಕ್ಕಂತಹ ಜನರಿಗೆ ಜನಪದ ಸಾಹಿತ್ಯದ ಅಂತಃಸ್ಫೂರ್ತಿ ಈ ಶ್ರದ್ಧೆಯಲ್ಲಿದೆ ಅನ್ನೋದನ್ನು ನಾನು ಹೇಳಬೇಕಾಗತ್ತೆ. ಅವರ ದೃಷ್ಟಿಯಲ್ಲಿ ಜೀವನವೇ ಕಾವ್ಯ, ಆ ಜೀವನ ಈ ಜೀವನ ಅನ್ನುವಂಥ ಭೇದ ಅದಕ್ಕೆ ಇಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ. ಜೀವನವೇ ದೇವತೆಯಾದಂತಹ ತ್ರಿಪದಿ ಛಂದಸ್ಸಿನಲ್ಲಿ ಹೊರಹೊಮ್ಮಿರ್ತಕ್ಕಂಥ ಈ ಪದ್ಯಗಳಲ್ಲಿ ಎಲ್ಲರೂ ಕೂಡ ಋಷಿಗಳೇ. ತಾಯಿ, ಅಜ್ಜಿ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಅವರೇನೆಲ್ಲ ಹೇಳ್ಕೊಟ್ಟಂತ ಬಂದದ್ದು ಇದೆಯಲ್ಲ, ಯಾವುದೋ ಪಂಡಿತ ವಿದ್ಯಾಸಂಸ್ಥೆಯಲ್ಲಿ ಅಥವಾ ಗುರುಕುಲಗಳಲ್ಲಿ ಶಿಕ್ಷಣವನ್ನ ಪಡೆಯದೆ ತಾತ, ಅಜ್ಜಿ, ದೊಡ್ಡಪ್ಪ, ಅಮ್ಮ, ತಾಯಿ, ತಂದೆಯ ಮೂಲಕ ಪಡ್ಕೊಂಡಂತಹ ಜ್ಞಾನ ಇದೆಯಲ್ಲ, ಹಾಗಾಗಿ ಅದನ್ನ ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಂತ ಎಲ್ಲರೂ ಕೂಡ ಋಷಿಗಳೇ. ಹಾಗೆ ನೋಡಿದ್ರೆ ಅವ್ರದೇ ನಿಜವಾದಂಥ ಕಾವ್ಯ. ಉಳಿದಿರ್ತಕ್ಕಂಥದ್ದು ಕಾವ್ಯದ ಛಾಯೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳಿಸ್ಕೊಂಡಿದ್ದೇವೆ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ, ಷಟ್ಪದಿ ಸಾಂಗತ್ಯಗಳು, ತ್ರಿಪದಿಯ ವಿಸ್ತಾರಗಳು ಅನ್ನುವಂಥದ್ದನ್ನು ನಾವು ಕಾಣಬೇಕಾಗ್ತದೆ. ನಾವೇನು ಕನ್ನಡದ ಶಾಸನದಲ್ಲಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅನ್ನುವಂಥ ಶಾಸನದ ಸಾಲಿನಲ್ಲಿ ತ್ರಿಪದಿಯ ಸಾಲನ್ನು ನಾವು ಏನು ಕಾಣ್ತೀವಿ, ಅದಕ್ಕಿಂತ ಹಿಂದೆಯೂ ಕೂಡ ಸಮೃದ್ಧವಾದಂತಹ ಈ ಜೀವವಾಹಿನಿಯಂತೆ ಹರಿತಾ ಇರತಕ್ಕಂಥ ಸಾಹಿತ್ಯ ಪರಂಪರೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಹಾಡುಗಬ್ಬವಾದಂತಹ ಜನಪದ ಸರಳವಾಗಿದೆ, ಸುಂದರವಾಗಿದೆ, ಲಲಿತವಾದಂತಹ ನಡಿಗೆಯನ್ನು ಹೊಂದಿದೆ. ವಿಶೇಷ ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ನಂಬಿಕೆ ಜನಪದರ ಮೂಲ ದ್ರವ್ಯ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದೆ, ಪ್ರಕೃತಿಯನ್ನೇ ನಂಬ್ಕೊಂಡು ಬಂದಿರತಕ್ಕಂಥ, ಮಳೆಯನ್ನೇ ಜೀವನಾಡಿಯನ್ನಾಗಿ ಇಟ್ಕೊಂಡು ಬಂದಿರತಕ್ಕಂಥ, ಮಣ್ಣಿನ ಮಕ್ಕಳಾಗಿದ್ದುಕೊಂಡು ಬೆವರ ವಾಸನೆಗೆ ಮುಖ ಮಾಡಿಕೊಂಡು ಬದುಕನ್ನ ತುಂಬ ಪ್ರೀತಿಯಿಂದ ಮಂತ್ರವನ್ನಾಗಿಸಿಕೊಂಡು ದುಡಿದು ಇವತ್ತು ಆ ಥರದೊಂದು ಸತ್ವಯುತವಾದಂತಹ ಕಾವ್ಯವನ್ನು ನಮ್ಮೊಟ್ಟಿಗೆ ಬಿಟ್ಟೋಗಿರ್ತಕ್ಕಂಥ ಜನಪದ ಸಾಹಿತ್ಯದ ಶ್ರೀಮಂತಿಕೆ ಇದೆಯಲ್ಲ, ಇವತ್ತು ಅದರ ನೆರಳಲ್ಲಿ ನಾವೆಲ್ಲರೂ ಕೂಡ ತುಂಬ ಎಚ್ಚರದಿಂದ ಅದನ್ನು ಅರ್ಥ ಮಾಡಿಕೊಂಡ ಹಾಗೆ ಬದುಕನ್ನು ತುಂಬ ಪ್ರೀತಿಯಿಂದ ನಾವು ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳಲೇಬೇಕಾಗತ್ತೆ. ಯಾಕೆ ಅಂತಂದರೆ ಇವತ್ತು ಮಳೆ ಇಲ್ಲದೆ, ಯಾಕೆ ಮಕ್ಕಳ ಮಾರಿಯಾರ ಮಳಿರಾಜ ಅನ್ನುವಂಥ ಜನಪದ ಕಾವ್ಯದಲ್ಲಿ ಮಳೆ ಎಷ್ಟು ಮಟ್ಟಿಗೆ ಮುಖ್ಯ. ಮಳೆ ಇಲ್ಲದೆ ಯಾವ ಬೆಳೆಯನ್ನು ಕೂಡ ಬೆಳೆಯೋಕ್ಕಾಗಲ್ಲ. ರೈತನಿಗೆ ಆಧಾರ ಮಳೆಯೇ. ಎರಡು ಸಂದರ್ಭ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಕೂಡ ಇವತ್ತು ನಾವು ಜೀವನವನ್ನು ನಡೆಸಲಿಕ್ಕೆ ತುಂಬ ಅಪಾಯ ಆಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮಳೆ ಹೋದರೆ ಎಷ್ಟು ಮಟ್ಟಿಗೆ ಹಿಂಸೆ ಆಗ್ತದೆ, ಅತಿಯಾದ ಮಳೆ ಬಂದರೆ ಯಾವ ಥರದ ಹಿಂಸೆ, ಹಾನಿ, ನಷ್ಟ ಇವತ್ತಿನ ಜನಜೀವನದ ಮೇಲೆ ಆಗ್ತಾ ಇದೆ ಎನ್ನುವಂಥದ್ದು ಅರಿವು ಕೂಡ ನಾವು ಪ್ರಚಲಿತ ವಿದ್ಯಮಾನವನ್ನು ನೋಡಿದ ಹಾಗೆ ನಮಗೆ ಗೊತ್ತಾಗುತ್ತೆ. ಅಂತಹ ಪ್ರಕೃತಿಯನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂಥ, ದುಡಿಮೆಯನ್ನೇ ಮಂತ್ರವಾಗಿಸಿಕೊಂಡಿರ್ತಕ್ಕಂಥ, ಕೃಷಿಯನ್ನೇ ನಂಬಿಕೊಂಡು ಇವತ್ತು ನಾವೇನೆಲ್ಲ ಇವತ್ತಿನ ಲಾಕ್ಡೌನ್ನ ಸಂದರ್ಭದಲ್ಲಿಯೂ ಕೂಡ ಯಾರೆಲ್ಲರ ಕಚೇರಿಗಳು ಎಲ್ಲವೂ ಕೂಡ ಬಂದಾಗಿದ್ರು ಕೂಡ ರೈತನಿಗೆ ಮಾತ್ರ ಅವನ ನೇಗಿಲ ಯೋಗಿ, ಅನ್ನದಾತ ಅಂತ ನಾವೇನು ಅವರನ್ನು ಕರಿತೀವಿ, ರೈತರನ್ನ ನಮ್ಮ ಮನೆಯ ಬಾಗಿಲಿಗೆ ಆಹಾರದ ಉತ್ಪನ್ನಗಳನ್ನು ಒದಗಿಸೋದ್ರ ಮೂಲಕ, ಆ ಬೆಳೆಯನ್ನು ಬೆಳೆಯೋದ್ರ ಮೂಲಕ ಇವತ್ತು ನಮ್ಗೆ ಅನ್ನ ಕೊಟ್ಟಂತಹ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿ ಮಕ್ಕಳನ್ನ ಮಾರುವಂತಹ ಸ್ಥಿತಿಗೆ ಮಳೆರಾಜ ಹೇಗೆ ಕಾರಣೀಕರ್ತನಾಗ್ತಾನೆ, ಆ ನೋವು ಸಂಕಟ ರೈತನ ಪಾಲಿಗೆ ಎಷ್ಟು ಮಟ್ಟಿಗೆ ಬಂತು ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿಗೆ ನಾನು ಈ ಜನಪದ ಕಾವ್ಯದ ಅರ್ಥ ಮತ್ತು ಸ್ವರೂಪದ ಸಂಕ್ಷಿಪ್ತ ವಿವರಣೆಯನ್ನು ನಿಮ್ಮ ಮುಂದೆ ಕೊಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ರಿಗೂ ನಮಸ್ಕಾರ.